ಗ್ರಾಮೀಣ ಭಾರತಿ 90.4 FM ರೇಡಿಯೋದ ಸಮಸ್ತ ಕೇಳುಗ ಬಳಗಕ್ಕೆ ಪ್ರೀತಿಯ ನಮಸ್ಕಾರಗಳು. ನಾನು ನಿಮ್ಮೊಂದಿಗೆ RJ ಲಾವಣ್ಯ. ಕೇಳುಗರೆ, ನೀವು ಕೇಳುತ್ತಿರುವಿರಿ 90.4 FM ಕಂಪನಾಂಕಗಳಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ. ಮೊದಲನೇದಾಗಿ ಎಲ್ಲ ನನ್ನ ಸಮಸ್ತ ಮಹಿಳಾ ಬಳಗಕ್ಕೆ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸ್ವಸ್ಥ ಸುಖಿ ಸಮುದಾಯಕ್ಕಾಗಿ ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಪ್ರೀತಿಯ ಸ್ವಾಗತ. ಮಹಿಳೆಯರು ಕುಟುಂಬದ ಆಧಾರ, ಮನೆಯ ಬೆಳಕು, ಸಮಾಜದ ಶಕ್ತಿ. ಆದ್ರೆ ಅನೇಕ ಬಾರಿ ತಮ್ಮ ಕುಟುಂಬದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ಅನೇಕ ಮಹಿಳೆಯರು ತಮ್ಮದೇ ಆರೋಗ್ಯವನ್ನ ಕಡೆಗಣಿಸ್ತಾರೆ. ಹಾಗಾಗಿ ಹಲೋ ಡಾಕ್ಟರ್ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಮಹಿಳೆಯರ ಆರೋಗ್ಯದ ಕುರಿತು ಒಂದು ವಿಶೇಷ ಚರ್ಚೆ. ಮಹಿಳೆಯ ಜೀವನದಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು. ಹಾಗಾದ್ರೆ ಆ ಸಮಸ್ಯೆಗಳು ಯಾವುವು, ಅವುಗಳ ಲಕ್ಷಣಗಳೇನು, ಪರಿಹಾರ ಕ್ರಮಗಳು, ಆಹಾರ, ಯಾವ ಜೀವನ ಶೈಲಿಯನ್ನ ಅನುಸರಿಸಬೇಕು, ಇಂತಹ ಎಲ್ಲಾ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಕೊಡ್ಲಿಕ್ಕೆ ಇಂದು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಹಿರಿಯ ಮಹಿಳಾ ವೈದ್ಯರು ಹಾಗೂ ರೇಡಿಯೋ ಕ್ಲಬ್ನ ಗೋಲ್ಡನ್ ಮೆಂಬರ್ ಆಗಿರುವಂತಹ ಡಾಕ್ಟರ್ ಸುಲೋಚನಾ ಚಿನಿವಾಲ್ ರವರು. ಬನ್ನಿ ಅವರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. 90.4 FM ರೇಡಿಯೋ ಕೇಳುಗರ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಚರ್ಚೆ ಕೂಟದಲ್ಲಿ ನಾನು ಭಾಗವಹಿಸುತ್ತಿದ್ದೇನೆ. ಧನ್ಯವಾದಗಳು ಮೇಡಮ್. ಮೊದಲನೇದಾಗಿ ತಮಗೆ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ತಮಗೂ ಕೂಡ ಹಾಗೂ ಎಲ್ಲ ಕೇಳುಗರಿಗೂ ಕೂಡ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ತಮಗೂ ಸಹ ಎಲ್ಲಾ ಕೇಳುಗರ ಪರವಾಗಿ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಮೊದಲ ಪ್ರಶ್ನೆಯನ್ನ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಮಹಿಳೆಯರ ಜೀವನದ ವಿವಿಧ ಹಂತಗಳಾವು ಅನ್ನೋದನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತೀರಾ ಮೇಡಮ್? ಮಹಿಳೆಯರ ಜೀವನದ ಹಂತಗಳನ್ನು ಕೇಳಿದ್ರೆ, ಮೊದಲನೇದು ಬಾಲ್ಯ, ಎರಡನೇದು ಕೌಮಾರ್ಯ, ಮೂರನೇದು ಸಂತಾನೋತ್ಪತ್ತಿಯ ವಯಸ್ಸು, ಪೆರಿಮೆನಪಾಸ್ ಮುಟ್ಟು ನಿಲ್ಲುವ ಮೊದಲನೇ ಹಂತ, ಆಮೇಲೆ ಮೆನಪಾಸ್ ಮುಟ್ಟು ನಿಲ್ಲುವುದು, ಹಾಗೂ ವೃದ್ಧಾಪ್ಯ. ಮೇಡಮ್, ಇದುವರೆಗೆ ಮಹಿಳೆಯರ ಜೀವನದ ವಿವಿಧ ಹಂತಗಳನ್ನ ತಾವು ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ರಿ. ಬಾಲ್ಯದಲ್ಲಿ ಮಕ್ಕಳಲ್ಲಿ ಉಂಟಾಗ್ತಕ್ಕಂತಹ ಸಾಮಾನ್ಯ ಸಮಸ್ಯೆಗಳೇನು ನಿಮ್ಮ? ಈ ಅವಧಿಯಲ್ಲಿ ಹೆಣ್ಣು ಗಂಡು ಎಂದು ಕೆಲವು ಕುಟುಂಬಗಳಲ್ಲಿ ಭೇದ ಭಾವ ಮಾಡಿ ಅವರಿಗೆ ಪೋಷಕಾಂಶಗಳ ಕೊರತೆ ಆಗುವ ಸಾಧ್ಯತೆ ಇರುತ್ತದೆ. ಇವಳೇನು ಹೆಣ್ಮಗಳು ಎಂದು ಅವಳಿಗೆ ಆಹಾರದಲ್ಲಿ ನಿರ್ಲಕ್ಷ್ಯ ಮಾಡಿ ಗಂಡು ಮಕ್ಕಳಿಗೆ ಸಿಗುವಂತ ಪೋಷಕಾಂಶಗಳು ಸಿಗದೆ ಅವಳು ಅದರಿಂದ ವಂಚಿತಳಾಗುವ ಸಾಧ್ಯತೆ ಇರುತ್ತದೆ. ಅದರಿಂದ ಅವಳಿಗೆ ಈ ಒಂದು ಆರೋಗ್ಯದ ನಿರೋಧಕ ಶಕ್ತಿ ಕುಗ್ಗುವ ಸಾಧ್ಯತೆ ಇರುತ್ತದೆ. ಹಾಗಿರುವಾಗ ಮರು ಸೋಂಕುಗಳು ಬರುವ ಸಾಧ್ಯತೆಯೂ ಇರುತ್ತದೆ. ಇನ್ನು ಕೆಲವು ಸಲ ಅವರು ಈ ರಕ್ತಹೀನತೆಯಿಂದ ಮಣ್ಣು ತಿನ್ನೋದು ಮುಂತಾದ ಮಾಡುವುದರಿಂದ ಹುಳುಗಳು ಸೋಂಕು ಅಂದ್ರೆ ಜಂತುಗಳು ಮುಂತಾದವುಗಳು ಕೂಡ ಆ ಅವಸ್ಥೆಯಲ್ಲಿ ನಾವು ಕಾಣಬಹುದು. ಬೆಳವಣಿಗೆ ಕೂಡ ಕುಂಠಿತವಾಗಿ ಅವಳು ತನ್ನ ಅನೇಕ ಹಂತಗಳನ್ನು ತಡವಾಗಿ ಹೊಂದುವ ಸಾಧ್ಯತೆ ಕೂಡ ಇರುತ್ತೆ. ಬಾಲ್ಯದಲ್ಲಿ ಮಕ್ಕಳಲ್ಲಿ ಉಂಟಾಗ್ತಕ್ಕಂತಹ ಸಾಮಾನ್ಯವಾದಂತಹ ಅನೇಕ ಸಮಸ್ಯೆಗಳನ್ನ ನೀವು ತಿಳಿಸ್ಕೊಟ್ರಿ ಮೇಡಮ್. ಹಾಗಾದ್ರೆ ಬಾಲ್ಯದಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಷಯಗಳು ಯಾವುವು ಮೇಡಮ್? ಬಾಲ್ಯದಲ್ಲಿ ನಾವು ಹೆಣ್ಮಕ್ಳಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ ಸಮತೋಲನ ಆಹಾರ ಮುಖ್ಯ, ಲಸಿಕೆಗಳು, ನಿಯತಕಾಲಿಕ ಲಸಿಕೆಗಳನ್ನು ಹಾಕಿಸುವುದು, ಅದನ್ನು ಪಾಲಕರಿಗೆ ನಾವು ಅದರ ಬಗ್ಗೆ ಅವೇರ್ನೆಸ್ ಕೊಡುವುದು, ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಹೇಳುವುದು, ಹಾಗೂ ನಿಯಮಿತ ಆರೋಗ್ಯ ತಪಾಸಣೆ. ಬಾಲ್ಯದಲ್ಲಿ ಮುಖ್ಯವಾಗಿ ಮಕ್ಕಳು ಸಮತೋಲನ ಆಹಾರವನ್ನ ತಗೊಳ್ಬೇಕು, ಲಸಿಕೆಗಳನ್ನ ಹಾಕ್ಸ್ಕೋಬೇಕು, ಆಮೇಲೆ ವೈಯಕ್ತಿಕವಾದ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು ಅಂತ ಹೇಳಿದ್ರಿ ಮೇಡಮ್. ಹಾಗಾದ್ರೆ ಕೌಮಾರ್ಯ ಅವಸ್ಥೆಯಲ್ಲಿ ಉಂಟಾಗುವಂತಹ ಬದಲಾವಣೆಗಳೇನು ಹಾಗೂ ಯಾವೆಲ್ಲ ಸಮಸ್ಯೆಗಳು ಬರ್ಬೋದು ಮೇಡಮ್? ಅನೇಕ ದೈಹಿಕ ಬದಲಾವಣೆಗಳನ್ನು ನಾವು ಕಾಣುತ್ತೇವೆ. ಅವರು ಎತ್ತರವಾಗುವುದು, ತೂಕ ಹೆಚ್ಚಾಗುವುದು, ಹಾಗೂ ಸ್ತನಗಳ ಬೆಳವಣಿಗೆ, ಕಂಕುಳಲ್ಲಿ ಮತ್ತು ಈ ಜನನೇಂದ್ರಿಯದ ಮೇಲ್ಭಾಗದಲ್ಲಿ ಕೂದಲು ಬರುವುದು, ಹಾಗೂ ಕಿಬ್ಬೊಟ್ಟೆ ಅಥವಾ ಪೆಲ್ವಿಸ್ ಅಂತೀವಿ ಅದು ಅಗಲವಾಗುವುದು. ಹೀಗಾಗಿ ಅವಳ ಒಂದು ಆಕಾರದಲ್ಲಿ ಕೂಡ ಬದಲಾವಣೆ ನಾವು ಕಾಣಬಹುದು.
ಇನ್ನು ಮಾಸಿಕ ಚಕ್ರ ಆರಂಭವಾಗುವುದು. ಮೊದಲ ಮಾಸಿಕವನ್ನು ನಾವು ಮೆನಾರ್ಕೆ ಅಥವಾ ಋತುಮತಿ ಆಗುವುದು ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ 10 ರಿಂದ 15 ವರ್ಷದ ಅವಧಿಯಲ್ಲಿ ನಡೆಯುತ್ತದೆ. ದೇಹದ ಆಕಾರ ಬದಲಾವಣೆ ಆಗೋದ್ರಿಂದ ಕೂಡ ಕೊಬ್ಬು ಹೆಚ್ಚಳವಾಗಿ ಆಕಾರ ಪುರುಷರಿಗೆ ಹೋಲಿಸಿದರೆ ಬದಲಾವಣೆಯನ್ನು ಕಾಣುತ್ತೇವೆ. ಮಾನಸಿಕವಾಗಿ ಕೂಡ ಈ ಹಾರ್ಮೋನ್ಗಳಾದ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಪ್ರಭಾವದಿಂದ ಅವಳು ಸೂಕ್ಷ್ಮತೆ ಕಾಣಿಸುತ್ತದೆ. ನಡೆನುಡಿಯಲ್ಲಿ ಕೂಡ ಅವಳು ಭಾವನಾತ್ಮಕವಾದ ಬದಲಾವಣೆಗಳನ್ನು ಕೂಡ ನಾವು ನೋಡುತ್ತೇವೆ. ಆತ್ಮವಿಶ್ವಾಸ ಕಡಿಮೆ ಆಗ್ಬೋದು ಅಥವಾ ಹೆಚ್ಚಾಗ್ಬೋದು. ಸ್ನೇಹಿತರ ಪ್ರಭಾವಕ್ಕೆ ಹೆಚ್ಚು ಆಕರ್ಷಿತರಾಗುವ ಕಾಲ ಇದು. ಇನ್ನು ಸಾಮಾನ್ಯ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಹೇಳುವುದಾದ್ರೆ ರಕ್ತಹೀನತೆ ಮುಖ್ಯವಾಗಿ. ಯಾಕೆಂದ್ರೆ ಈ ಒಂದು ಸಮಯದಲ್ಲಿ ಈ ಹಾರ್ಮೋನ್ಗಳ ಏರುಪೇರಿನಿಂದ ಋತುಸ್ರಾವ ಹೆಚ್ಚು ಆಗ್ಬೋದು. ಅದಕ್ಕೆ ನಾವು ತರುಣಾವಸ್ಥೆಯ ಋತುಸ್ರಾವ ಅಥವಾ ಪ್ಯೂಬರ್ಟಿ ಮೆನ್ರೇಜ್ ಅಂತ ಹೇಳ್ತೀವಿ. ಅದರಿಂದ ಮುಖ್ಯವಾಗಿ ಕಾಣಿಸುವುದು ರಕ್ತಹೀನತೆ. ಇನ್ನು ಕೆಲವು ಸಲ ಕಿಬ್ಬೊಟ್ಟೆ ನೋವು, ಸೊಂಟ ನೋವು ಮುಂತಾದವುಗಳು ಕೂಡ ಋತುಮತಿಯಾದ ಸಂದರ್ಭದಲ್ಲಿ ಕಾಣಿಸಿಕೊಳ್ತವೆ. ಮುಖದ ಮೇಲೆ ಈ ಹಾರ್ಮೋನ್ಗಳ ಪ್ರಭಾವದಿಂದ ಮೊಡವೆಗಳು ಕೂಡ ಕಾಣಿಸ್ತವೆ. ಮುಟ್ಟು ಹೆಚ್ಚು ಕಮ್ಮಿ ಆಗುವ ಸಾಧ್ಯತೆ ಕೂಡ ಇರ್ತದೆ. ಇವೆಲ್ಲ ಕೆಲವು ವರ್ಷಗಳಲ್ಲಿ ಆಗುವ ಒಂದು ಬದಲಾವಣೆಗಳು. ಪೌಷ್ಟಿಕ ಆಹಾರದ ಸೇವನೆ. ಪೌಷ್ಟಿಕ ಆಹಾರ ಅಂದ್ರೆ ಹಸಿರು ತರಕಾರಿಗಳು, ಹಣ್ಣುಗಳು, ಹಾಲು, ಮೊಸರು, ಮೊಟ್ಟೆ, ಕಡಲೆಕಾಳು, ನೆನೆಗಡಲೆ ಅಥವಾ ಕಡಲೆಕಾಳುಗಳು ಮುಂತಾದವುಗಳನ್ನು, ಬೇಳೆ ಇಂಥಗಳನ್ನು ಅವರು ಸೇವಿಸಬೇಕಾಗುತ್ತದೆ. ಕೆಲವು ತಕ್ಕ ಮಟ್ಟಿಗೆ ವ್ಯಾಯಾಮ ಮಾಡುವುದು, ದಿನವೂ ನಡೆಯುವುದು, ಯೋಗ ಅಥವಾ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದು ಇವೆಲ್ಲವೂ ಅವರ ಆರೋಗ್ಯವನ್ನು ಸುಸ್ಥಿತಿಯಲ್ಲಿಡಲು ಕೆಲಸ ಮಾಡ್ತಾರೆ. ಮೇಡಮ್, ಋತುಚಕ್ರದಲ್ಲಿ ಮಹಿಳೆಯರು ಕಾಳಜಿ ವಹಿಸುವಂತಹ ಕ್ರಮಗಳೇನು ಮೇಡಮ್? ಅಂದ್ರೆ ಈ ಕಿಶೋರಿಯರು ಮಾನಸಿಕವಾಗಿ ತಮ್ಮನ್ನು ತಾವು ಹೆಚ್ಚು ಈ ಒಂದು ಋತುಸ್ರಾವ ಇದು ಒಂದು ಸಹಜ ಕ್ರಿಯೆ. ಇದರಿಂದ ನಮಗೆ ಇದು ಯಾವ ರೋಗವಲ್ಲ ಅನ್ನೋದನ್ನು ಅವರು ಮನದಟ್ಟು ಮಾಡ್ಕೋಬೇಕು. ಇದಕ್ಕೆ ಅವರು ಈ ಕಿಶೋರಾವಸ್ಥೆ ಅಂದ್ರೆ 10-11 ವರ್ಷ ಆದಾಗ್ಲಿಂದ ಅವರ ಪಾಲಕರು ಅದರ ಬಗ್ಗೆ ಅವರಿಗೆ ಅರಿವು ಮೂಡಿಸಿದರೆ ಈ ಒಂದು ಭಯ ಅಂದ್ರೆ ಋತುಮತಿ ಆಗುವ ಭಯ ಅವರಿಗೆ ಇರೋದಿಲ್ಲ. ಹಾಗಾಗಿ ಈ ವೇಳೆ ಋತುಮತಿ ಆದ ನಂತರ ಮಾಸಿಕ ಸಮಯದಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳುವುದು, ಸ್ಯಾನಿಟರಿ ಪ್ಯಾಡ್ಗಳನ್ನು ನಿಯಮಿತವಾಗಿ ಬದಲಾಯಿಸುವುದು, ಸಾಕಷ್ಟು ನಿದ್ರೆ ಮಾಡುವುದು, ಸರಿಯಾದ ಆಹಾರ ಇವುಗಳನ್ನು ಅವರು ಹೆಚ್ಚು ಕಾಳಜಿ ವಹಿಸಬೇಕಾಗುತ್ತದೆ. ಈ ಮೆನ್ಸ್ಟ್ರಲ್ ಹೈಜೀನ್ ಅನ್ನೋದು ಅಥವಾ ಈ ಪ್ಯಾಡ್ಗಳ ಬಳಕೆ, ಈಗ ಅವರು ಶಾಲೆಯಲ್ಲಿ ಹೋದಾಗ ಋತುಸ್ರಾವ ಹೆಚ್ಚಾಗುತ್ತಿದ್ರೆ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ 2-3 ತಾಸಿಗೆ ಅದನ್ನು ಬದಲಾಯಿಸುವುದು ಕೂಡ ಅಷ್ಟೇ ಅನಿವಾರ್ಯವಾಗಿರುತ್ತದೆ. ಬದಲಾಯಿಸಿದ ಪ್ಯಾಡ್ಗಳನ್ನು ಅವರು ಸರಿಯಾಗಿ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಹಾಕಿ ಡಸ್ಟ್ಬಿನ್ಗಳಲ್ಲಿ ಹಾಕಬೇಕು. ಅದರಿಂದ ಈ ಬೇರೆಯವರಿಗೆ ಸೋಂಕು ಬರೋದಾಗ್ಲಿ ಇವೆಲ್ಲವನ್ನು ನಾವು ತಪ್ಪಿಸಬಹುದು. ಇದರ ಬಗ್ಗೆ ಅವರಿಗೆ ಅರಿವು ಮೂಡಿಸುವುದು ಶಿಕ್ಷಕರು ಹಾಗೂ ಪಾಲಕರ ಜವಾಬ್ದಾರಿಯಾಗಿದೆ. ಕೇಳುಗರೆ, ಬಾಲ್ಯ ಹಾಗೂ ಕಿಶೋರಾವಸ್ಥೆಯಲ್ಲಿ ಆಗುವಂತಹ ಬದಲಾವಣೆಗಳು ಹಾಗೂ ಸೂಕ್ತ ಪರಿಹಾರಗಳ ಕುರಿತು ಡಾಕ್ಟರ್ ಸುಲೋಚನಾ ಚಿನ್ವಾಲರ್ ಮೇಡಮ್ ಅವರು ಇದುವರೆಗೆ ತಿಳಿಸಿಕೊಟ್ರು. ಕೇಳುಗರೆ, ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ವಿಶೇಷ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಒಂದು ಚಿಕ್ಕ ಬ್ರೇಕ್ನ ನಂತರ ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನಿಮ್ಮ ಧ್ವನಿ ನಮ್ಮ ವೇದಿಕೆ. ಗಂಗಾವತಿ ಗ್ರಾಮೀಣ ಭಾರತಿ 90.4 FM. ದೈನಂದಿನ ಹಾಗೂ ವಿಶೇಷ ಕಾರ್ಯಕ್ರಮಗಳು ಎಲ್ಲವೂ ಒಂದೇ ಸ್ಥಳದಲ್ಲಿ. ನಿಮ್ಮ ಜೀವನದ ಪ್ರತಿಯೊಂದು ಕ್ಷಣಕ್ಕೂ ಜೊತೆಗಿರುವ ಗಂಗಾವತಿ FM ಕೇಳಿ, ಆನಂದಿಸಿ, ಆಸ್ವಾದಿಸಿರಿ. ಗಂಗಾವತಿ FM ಗ್ರಾಮೀಣ ಭಾರತಿ ಕೇಳಲು 90.4 ಮೆಗಾಹರ್ಟ್ಸ್ಗೆ ಟ್ಯೂನ್ ಮಾಡಿ. ನಮ್ಮ ಹೆಮ್ಮೆ ಕೊಪ್ಪಳ ಜಿಲ್ಲೆಯ ಏಕೈಕ ರೇಡಿಯೋ ಗ್ರಾಮೀಣ ಭಾರತಿ 90.4 FM. ನೀವು ಕೇಳಿ, ನಿಮ್ಮವರಿಗೂ ಕೇಳಿಸಿ. ಈ ಕೂಡಲೇ ಗ್ರಾಮೀಣ ಭಾರತಿ 90.4 FM ರೇಡಿಯೋ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ 9449015757. ಗಂಗಾವತಿ FM ನಮ್ಮೆಲ್ಲರ ಹೆಮ್ಮೆ. ವಿರಾಮದ ನಂತರ ಮತ್ತೆ
ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಹಲೋ ಡಾಕ್ಟರ್. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇದೀಗ ಸ್ಟುಡಿಯೋದಲ್ಲಿ ನಮ್ಮೊಂದಿಗಿದ್ದಾರೆ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರು ಹಾಗೂ ರೇಡಿಯೋ ಕ್ಲಬ್ನ ಕಾರ್ಯನಿರ್ವಾಹಕ ಮಂಡಳಿಯ ನಿರ್ದೇಶಕರಾದ ಡಾಕ್ಟರ್ ವೀಣಾ ಸತೀಶ್ ರವರು. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗಂಗಾವತಿ ರೇಡಿಯೋ 90.4 FM ಗ್ರಾಮೀಣ ಭಾರತೀಯ ಎಲ್ಲಾ ಕೇಳುಗರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮೇಡಮ್, ತಮಗೂ ಸಹ ಗ್ರಾಮೀಣ ಭಾರತಿ 90.4 FM ರೇಡಿಯೋದ ಎಲ್ಲ ಕೇಳುಗರ ಪರವಾಗಿ ಹಾಗೂ ನನ್ನ ಪರವಾಗಿಯೂ ಸಹ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮೇಡಮ್, ಸಂತಾನೋತ್ಪತ್ತಿ ವಯಸ್ಸು ಆಮೇಲೆ ಏನೇನು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಮೇಡಮ್? ಈ ಸಂತಾನೋತ್ಪತ್ತಿ ವಯಸ್ಸು ಅಂದ್ರೆ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ ಏನ್ ಹೇಳ್ತೀವಿ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಜ್ ಇನ್ ಅ ವುಮೆನ್ಸ್ ಲೈಫ್ ಅಂತ ಹೇಳ್ತೀನಿ ನಾನು. ಅದ್ ಬಂದು 18 ರಿಂದ 35 ವಯಸ್ಸಿನ ಹೆಣ್ಮಕ್ಳಿಗೆ ತುಂಬಾ ಸಮಸ್ಯೆಗಳು ಅಂದ್ರೆ ರಕ್ತಹೀನತೆ, ಪೀರಿಯಡ್ ಇರ್ರೆಗ್ಯುಲರ್ ಆಗೋದು, PCOD ಪ್ರಾಬ್ಲಮ್ಸ್, ಇನ್ಫರ್ಟಿಲಿಟಿ, ಪ್ರೆಗ್ನೆನ್ಸಿ ಮತ್ತೆ ಅದರ ರಿಲೇಟೆಡ್ ಇಶ್ಯೂಸ್, ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್, ಗರ್ಭಾಶಯ ಮತ್ತು ಅಂಡಾಶಯದ ಸಮಸ್ಯೆಗಳು, ಗರ್ಭದ್ವಾರದ ಕ್ಯಾನ್ಸರ್, ಸ್ತನದ ಸಮಸ್ಯೆಗಳು ಹಾಗೂ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಈ ಪೀರಿಯಡ್ ಅಲ್ಲಿ ಮಹಿಳೆಯರು ತುಂಬಾ ಒಳಗಾಗ್ತಾ ಇದ್ದಾರೆ. ಸೊ ಇವಾಗ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಭಾರತ ದೇಶದಲ್ಲಿ 50% ಹೆಚ್ಚು ಮಹಿಳೆಯರು ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ಯಾಕೆ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ ಮಹಿಳೆಯರಲ್ಲಿ? ಇದು ಯಾಕೆ ಅತ್ಯಂತ ಕಾಮನ್ ಆಗಿ ಕಾಣ್ತಾ ಇದೆ ಇತ್ತೀಚೆಗೆ? ಒಂದು ನ್ಯೂಟ್ರಿಷನಲ್ ಅಂತ ಹೇಳ್ಬೋದು, ಅಂದ್ರೆ ಸರಿಯಾದ ಆಹಾರ, ಸಮತೋಲನವಾದ ಆಹಾರ ತಗೊಳ್ದೇ ಇರ್ಲಿಕ್ಕೆ, ಮತ್ತೆ ಅತಿಯಾದ ಋತುಸ್ರಾವ ಆಗೋದ್ರಿಂದ ಮೆನೊರೇಜಿಯಾ ಅಂತ ಹೇಳ್ತೇವೆ. ನಂತರ ಪ್ರೆಗ್ನೆನ್ಸಿ ಮತ್ತೆ ಅದರದ್ದು ರಿಲೇಟೆಡ್ ಪ್ರಾಬ್ಲಮ್ಸ್ ಲೈಕ್ ಅಬಾರ್ಷನ್ಸ್ ಇರ್ಬೋದು, ರಿಪೀಟೆಡ್ ಪ್ರೆಗ್ನೆನ್ಸಿಸ್ ಇರ್ಬೋದು, ಇದರ್ಲಿಂದನೂ ಅವರಿಗೆ ಅನಿಮಿಯಾ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಂತರ ಬಂದು ಪೀರಿಯಡ್ ಇರ್ರೆಗ್ಯುಲಾರಿಟೀಸ್ ಅಂತ ಹೇಳಿದೆ. ಸೊ ಪೀರಿಯಡ್ಸ್ ಅಲ್ಲಿ ಏನಾಗುತ್ತೆ, ಕೆಲವರಿಗೆ ಅಧಿಕ ರಕ್ತಸ್ರಾವ ಆಗ್ತದೆ. ಅಂದ್ರೆ ಕೆಲವು 9 ದಿನ ಆಮೇಲೆ 11 ದಿನ ಈ ರೀತಿಯಾಗಿ ಮುಟ್ಟಾಗ್ತಾ ಇರ್ತಾರೆ ಮೇಡಮ್. ಅದಕ್ಕೆ ನಾರ್ಮಲ್ ಮೆನ್ಸ್ಟ್ರಲ್ ಸೈಕಲ್ ಏನು ಅಂತಂದ್ರೆ ಪ್ರತಿ 28 ರಿಂದ 35 ದಿನಗಳಲ್ಲಿ ಉಂಟಾಗುವ ಋತುಚಕ್ರ 5 ದಿನಗಳ ತನಕ ಇರಂತ ಬ್ಲೀಡಿಂಗ್ ನ ನಾವು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕಿಂತ ಹೆಚ್ಚಾಗಿ ರಕ್ತಸ್ರಾವ ಆದ್ರೆ ಅದನ್ನ ನಾವು ಅತಿಯಾದ ರಕ್ತಸ್ರಾವ ಅಂತ ಹೇಳ್ತೀವಿ. ಆಮೇಲೆ ಬರೀ ನಂಬರ್ ಆಫ್ ಡೇಸ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ದ ಅಮೌಂಟ್ ಆಫ್ ಬ್ಲೀಡಿಂಗ್, ಎಷ್ಟು ರಕ್ತಸ್ರಾವ ಆಗ್ತಾ ಇದೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗ್ತದೆ. ಫಾರ್ ಎಕ್ಸಾಂಪಲ್, ಕೆಲವರು 3 ದಿನ ಬ್ಲೀಡಿಂಗ್ ಆಗ್ಬೋದು, ಆದ್ರೆ ಒಂದು ದಿನಕ್ಕೆ ಅವ್ರು 5-6 ಪ್ಯಾಡ್ ತೆಗ್ದಾಗ ಅದನ್ನ ನಾವು ಅತಿಯಾದ ರಕ್ತಸ್ರಾವ ಅಂತ ಹೇಳ್ತೇವೆ. ಸೊ ಹಾಗಾಗಿ ಅತಿಯಾದ ರಕ್ತಸ್ರಾವ ಆಗೋದ್ರಿಂದನೂ ನಮ್ಗೆ ದೌರ್ಬಲ್ಯ ಉಂಟಾಗ್ತದೆ, ತಲೆ ಚಕ್ರ ಬರೋದು, ಉಸಿರಾಟದಲ್ಲಿ ತೊಂದರೆ ಆಗೋದು, ಯಾವುದೇ ಕೆಲಸದಲ್ಲಿ ಆಸಕ್ತಿ ಹೋಗ್ಬಿಡೋದು, ಈ ತರದ ಸಮಸ್ಯೆಗಳು ಉಂಟಾಗ್ತದೆ. ಮೇಡಮ್, ಮುಟ್ಟಿನ ಸಮಯದಲ್ಲೂ ಸಹ ಅನೇಕ ನೋವುಗಳನ್ನ ಅನುಭವಿಸ್ತಾರೆ, ಹೊಟ್ಟೆ ನೋವು ಈ ರೀತಿಯಾಗಿ. ಮುಟ್ಟಿನ ಸಮಸ್ಯೆ ತುಂಬಾ ಜನರಲ್ಲಿ ಕಾಣ್ಕೊಳ್ತದೆ. ಮುಟ್ಟಿನ ದಿನಗಳಲ್ಲಿ ಮಾತ್ರ, ಅಂದ್ರೆ 1 ದಿನ ಅಥವಾ 2 ದಿನದಲ್ಲಿ ಕಾಣುವ ಕ್ರಾಂಪ್ಸ್ ಅಂತ ಏನ್ ಹೇಳ್ತೀವಿ, ಅದು ತುಂಬಾ ಜನರಲ್ಲಿ ಕಾಣ್ಕೊಳ್ತದೆ. ಅದಕ್ಕೇನಿಲ್ಲ, ಸಿಂಪಲ್ ಆಗಿ ಮುಟ್ಟಿನ ಸಮಯದಲ್ಲಿ ಸಾಲ್ಟ್ ಅಂಶನ, ಉಪ್ಪಿನ ಲವಣಾಂಶವನ್ನ ಕಡಿಮೆ ತಗೊಳ್ಳೋದು, ಮತ್ತೆ ಹೊಟ್ಟೆ ಮೇಲೆ ಸ್ವಲ್ಪ ಬಿಸಿ ನೀರಿನ ಶಾಖ ಕೊಟ್ಕೊಳ್ಳೋದ್ರಿಂದಾನೇ ಎಷ್ಟೊಂದ್ ಜನರಿಗೆ ರಿಲೀಫ್ ಸಿಗ್ತದೆ. ಇಲ್ಲ ಅದು ಅದಕ್ಕೂ ರಿಲೀಫ್ ಆಗಿಲ್ಲ ಅಂದ್ರೆ ಸಿಂಪಲ್ ಆಗಿ ಒಂದ್ ಪೇನ್ ಕಿಲ್ಲರ್ ತಗೊಳ್ಳೋದ್ರಿಂದನೂ ರಿಲೀಫ್ ಸಿಗ್ತದೆ. ಆದ್ರೆ ಯಾರಲ್ಲಿ ನಾವು ಇದನ್ನ ಮುಟ್ಟು ಹೊಟ್ಟೆ ನೋವಿಂದ ತುಂಬಾ ಬಳಲ್ತಾ ಇದ್ದಾರೆ, ಅಂದ್ರೆ ಪೀರಿಯಡ್ ಸ್ಟಾರ್ಟ್ ಆಗಕ್ಕಿಂತ 1-2 ದಿನ ಮುಂಚೆನೂ ನೋವಿರೋದು, ಪೀರಿಯಡ್ ಪೂರ್ತಿನೂ ನೋವಿರೋದು, ಮತ್ತೆ ಪೀರಿಯಡ್ ಆಗಿ 1-2 ದಿನ ನಂತರನೂ ಪೀರಿಯಡ್ ಪೇನ್ ಇದ್ರೆ ನಾವು ಎಂಡೋಮೆಟ್ರಿಯೋಸಿಸ್ ಇರಬಹುದು ಅಂತ ನಾವು ಆಲೋಚನೆ ಮಾಡ್ತೀವಿ. ಈ ಪೇಷಂಟ್ ಮಾತ್ರ ಈ ತರ ಸಮಸ್ಯೆಯನ್ನ ಯಾರ್ಯಾರು ಒಳಗಾಗ್ತಾರೋ ಅವರು ಡಾಕ್ಟರ್ ಅಲ್ಲಿ ತಪಾಸಣೆ ಮಾಡಿಸ್ಕೊಳ್ಳೇಬೇಕಾಗ್ತದೆ. ಸೊ ಇದನ್ನ ನಾವು ಎಂಡೋಮೆಟ್ರಿಯೋಸಿಸ್ ಅನ್ನೋ ಕಾಯಿಲೆ ಇರಬಹುದು ಅಂತ ನಾವು ಸಸ್ಪೆಕ್ಟ್ ಮಾಡ್ತೀವಿ. ಮೇಡಮ್, ಮುಟ್ಟಿನ ವೇಳೆ ಪೇನ್ ಕಿಲ್ಲರ್ ತಗೋಬಹುದು ಅಂತ ಹೇಳಿದ್ರಿ, ತಗೊಳ್ಳೋದು ಸೇಫಾ ಹೇಗೆ ಅಂತ? 1 ಅಥವಾ 2 ದಿನಕ್ಕೆ ಮುಟ್ಟು ಸಮಯದಲ್ಲಿ ಪೇನ್ ಕಿಲ್ಲರ್ ತಗೊಳ್ಳೋದ್ರಿಂದ ಏನು ಜಾಸ್ತಿ ಸಮಸ್ಯೆಗಳು ಆಗೋದಿಲ್ಲ. ಆದ್ರೆ ನಾವು ಕಾರಣನ ಕಂಡುಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ನಂತರ ಬಂದು ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇರೋ ಕಾಮನೆಸ್ಟ್ ಪ್ರಾಬ್ಲಮ್ ಅಂತಂದ್ರೆ PCOS ಪ್ರಾಬ್ಲಮ್ ಅಂತ ಹೇಳ್ತೀವಿ, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್. ಇದ್ರಲ್ಲಿ ಏನಾಗ್ತದೆ, ಅನಿಯಮಿತ ರಕ್ತಸ್ರಾವ ಅಂದ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್. ಪೀರಿಯಡ್ ಬರೋದೇ ಇಲ್ಲ, 2 ತಿಂಗಳು, 3 ತಿಂಗಳು, 6 ತಿಂಗಳ ತನಕ ಪೀರಿಯಡ್ ಆಗೋದಿಲ್ಲ. ಪೀರಿಯಡ್ ಆದ್ರೆ ತುಂಬಾ ಜಾಸ್ತಿ ಆಗ್ಬೋದು ಕೆಲವರಿಗೆ ತುಂಬಾ ಕಡಿಮೆ ಬ್ಲೀಡಿಂಗ್ ಆಗ್ಬೋದು. ನಂತರ ಮೊಡವೆಗಳು ಕಾಣಿಸ್ಕೊಳ್ಳೋದು, ಮತ್ತೆ ಅನ್ವಾಂಟೆಡ್ ಹೇರ್ ಗ್ರೋತ್, ಅಂದ್ರೆ ಈಗ
ಮೀಸೆ ಬೆಳವಣಿಗೆ, ಗಡ್ಡದ ಜಾಗದಲ್ಲಿ ಹೇರ್ ಬೆಳವಣಿಗೆ, ಆ ತರದ್ದು ಹೇರ್ ಗ್ರೋತ್ ಆಗಬಹುದು. ನಂತರ ಕತ್ತಲ್ಲಿ ಮತ್ತೆ ಕಂಕಳಲ್ಲಿ ಪಿಗ್ಮೆಂಟೇಶನ್ ಆಗೋದು, ಅದನ್ನ ನಾವು ಅಕ್ಯಾಂಥೋಸಿಸ್ ನೈಗ್ರಿಕ್ಯಾನ್ಸ್ ಅಂತ ಹೇಳ್ತೇವೆ. ಸೊ ಆ ತರದ್ದು. ಆಮೇಲೆ ಚರ್ಮ ಏನಾಗುತ್ತೆ, ರಫ್ ಆಗತ್ತೆ, ಕಪ್ಪಾಗತ್ತೆ, ಇದನ್ನ ನಾವು ಅಕ್ಯಾಂಥೋಸಿಸ್ ನೈಗ್ರಿಕ್ಯಾನ್ಸ್ ಅಂತ ಹೇಳ್ತೇವೆ. ಮತ್ತೆ ಹೇರ್ ಫಾಲ್ ಆಗೋದು, ಮತ್ತೆ ಒಬೇಸಿಟಿ ಅಂದ್ರೆ ತೂಕ ಹೆಚ್ಚಾಗೋದು, ಇದೆಲ್ಲದನ್ನೂ ನಾವು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತಾ ಇದೀವಿ. ಇತ್ತೀಚಿನ ದಿನಮಾನಗಳಲ್ಲಿ ನಾವು ಈ ತರದ ಪ್ರಾಬ್ಲಮ್ಗಳನ್ನ ಜಾಸ್ತಿಯಾಗಿ ನೋಡ್ತಾ ಇದೀವಿ. ಯಾಕೆಂದ್ರೆ ಮೇ ಬಿ ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್ ಚೇಂಜಸ್. ಇವಾಗಿನ ಮಕ್ಕಳಲ್ಲಿ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ, ಜಂಕ್ ಫುಡ್ ಜಾಸ್ತಿ ತಗೊಳ್ಳೋದ್ರಿಂದ ಒಬೇಸಿಟಿ ಜಾಸ್ತಿ ಆಗ್ತಾ ಇದೆ. ಸೊ ಇದೆಲ್ಲ ಪ್ರಾಬ್ಲಮ್ಗಳಿಂದ PCOD ಯ ಸಮಸ್ಯೆಗಳು ತುಂಬಾ ಜಾಸ್ತಿ ಕಾಣ್ ಬರ್ತಾ ಇದಾವೆ. ನಂತರ ಬಂದ್ಬಿಟ್ಟು ಗರ್ಭಧಾರಣೆ ಹಾಗೂ ಅದರ ಸಂಬಂಧಿತವಾದಂತ ಸಮಸ್ಯೆಗಳು. ಸೂಕ್ಷ್ಮವಾಗಿ ನಾನು ಹೇಳೋದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದ್ರೆ ಯಾವುದು ಅಂತ ಹೇಳ್ತೇನೆ. ಟೀನೇಜ್ ಪ್ರೆಗ್ನೆನ್ಸಿ, ಇನ್ನು ಕೌಮಾರ್ಯಾವಸ್ಥೆಯಲ್ಲಿ, ಕಿಶೋರಾವಸ್ಥೆಯಲ್ಲಿ ಮದುವೆ ಮಾಡೋದು, ಅವರ ಪ್ರೆಗ್ನೆನ್ಸಿ ಆಗೋದು, ಅವ್ರನ್ನ ನಾವು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ಯಾರು ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ ಅವರು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಕ್ಯಾಟಗರಿನಲ್ಲಿ ಬರ್ತಾರೆ. ಅತಿಯಾದ BP ಇರೋದು, ಶುಗರ್ ಇರೋದು, ಟ್ವಿನ್ ಪ್ರೆಗ್ನೆನ್ಸಿ, ಆಮೇಲೆ ಮಲ್ಟಿಗ್ರಾವಿಡ ಅಂತ ಹೇಳ್ತಾರೆ, 4ನೇ ಪ್ರೆಗ್ನೆನ್ಸಿ, 5ನೇ ಪ್ರೆಗ್ನೆನ್ಸಿ, ಈ ತರ ಇರೋರು. ಆಮೇಲೆ ಎಲ್ಡರ್ಲಿ ಪ್ರೈಮಿಗ್ರಾವಿಡ ಅಂದ್ರೆ 35 ವಯಸ್ಸು ನಂತರ ಇರೋರು ಪ್ರೆಗ್ನೆನ್ಸಿ ಆದಾಗ ನಾವು ಇವನ್ನೆಲ್ಲ, ಮತ್ತೆ ಹಾರ್ಟ್ ಪ್ರಾಬ್ಲಮ್ಸ್ ಇರೋರು, ಇವನ್ನೆಲ್ಲ ನಾವು ಹೈ ರಿಸ್ಕ್ ಕ್ಯಾಟಗರಿ ಅಂತ ಹೇಳ್ತೇವೆ. ಸೊ ಈ ತರದ ಪೇಷಂಟ್ಗಳು ಅವರು ನಿಯಮಿತವಾಗಿ ವೈದ್ಯರಲ್ಲಿ ಚೆಕ್ಅಪ್ ಮಾಡಿಸ್ಕೊಳ್ಬೇಕು, ಹಾಗೂ ತಮ್ಮ ಪ್ರೆಗ್ನೆನ್ಸಿಯ ಜರ್ನಿನ ಸೇಫ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ. ಪ್ರೆಗ್ನೆನ್ಸಿನಲ್ಲಿ ನಿಯಮಿತವಾಗಿ ನಾವು ಕನಿಷ್ಠ ತಪಾಸಣೆಗಳು 4 ಆದ್ರೂ ಇರಬೇಕು. ಫಸ್ಟ್ 3 ತಿಂಗಳಲ್ಲಿ 1 ತಪಾಸಣೆ, ಆ ನಂತರದಲ್ಲಿ 3 ತಿಂಗಳಲ್ಲಿ 1 ತಪಾಸಣೆ, ಕೊನೆ 3 ತಿಂಗಳಲ್ಲಿ 2 ತಪಾಸಣೆಗಳಾದ್ರೂ ಕಂಪಲ್ಸರಿ ಆಗಿರಬೇಕು. ಕೆಲವು ಬ್ಲಡ್ ಟೆಸ್ಟ್ ಗಳನ್ನ ಪ್ರತಿ 3 ತಿಂಗಳ ಹಂತದಲ್ಲಿ ಒಮ್ಮೊಮ್ಮೆ ಮಾಡಿಸೋದಿರುತ್ತದೆ. ನಂತರ ಸ್ಕ್ಯಾನಿಂಗ್ಗಳು ಫಸ್ಟ್ 3 ಮಂತ್ಸ್ ಅಲ್ಲಿ 1, ಅದಾದ್ಮೇಲೆ ಅನಾಮಲಿ ಸ್ಕ್ಯಾನ್ ಅಂತ ಮಾಡ್ತೇವೆ, ಅದಾದ ನಂತರ ಗ್ರೋತ್ ಸ್ಕ್ಯಾನ್ ಅಂತ ಮಾಡ್ತೇವೆ. ಇವೆಲ್ಲ ಮ್ಯಾಂಡೇಟರಿ ಟೆಸ್ಟ್ ಗಳನ್ನ ಮಾಡಿಸ್ಕೋಬೇಕಾಗ್ತದೆ. ಹಾಗೂ ತಾಯಂದಿರ ಮರಣವನ್ನ ಕಡಿಮೆ ಮಾಡ್ಲಿಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಅಂತ ಹೇಳ್ತೇವೆ. ಗೌರ್ಮೆಂಟ್ ಇದಕ್ಕೆ ಬಹಳ ಒತ್ತು ಕೊಡ್ತಾ ಇದೆ. ಸೊ ಹಾಸ್ಪಿಟಲ್ ಅಲ್ಲಿ ಡೆಲಿವರಿ ಮಾಡಿಸೋದು ಸೂಕ್ತ. ಗರ್ಭಧಾರಣೆಯ ನಂತರ ಮುಂದೆ ಏನ್ ಸಮಸ್ಯೆಗಳು ಬರ್ಬೋದು? ಈಗ ಮದುವೆ ಆದ ನಂತರ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಗಳು ಬರ್ಬೋದು, ಲೈಕ್ HIV, ಗೊನೋರಿಯಾ, ಕ್ಲಾಮಿಡಿಯಾ, ಕ್ಯಾಂಡಿಡಲ್ ಇನ್ಫೆಕ್ಷನ್ಸ್. ಇವೆಲ್ಲವೂ ಇನ್ಫೆಕ್ಷನ್ಗಳು, ಲೈಕ್ ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ತೇವೆ, ಬಿಳಿ ಸ್ರಾವ, ಇದು ಕಾಣಿಸ್ಕೊಳ್ಬಹುದು. ನಂತರ ಗರ್ಭಾಶಯ ಮತ್ತು ಅಂಡಾಶಯದ ಸಮಸ್ಯೆಗಳು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದು ಫೈಬ್ರಾಯ್ಡ್ಗಳು, ಗರ್ಭಚೀಲದಲ್ಲಿ ಗಡ್ಡೆ ಅಂತ ಹೇಳ್ತೇವೆ, ಅದರಲ್ಲಿಂದ ರಕ್ತಸ್ರಾವ ಜಾಸ್ತಿ ಆಗ್ಬಹುದು, ಅದರಲ್ಲಿಂದ ಮಕ್ಕಳಾಗದೇ ಇರ್ಬೋದು. ಆ ತರ ಎಂಡೋಮೆಟ್ರಿಯೋಸಿಸ್, ಆವಾಗಲೇ ಹೇಳಿದಂಗೆ ಅವರಿಗೆ ತುಂಬಾ ಪೇನ್ ಇರ್ತದೆ, ಮಕ್ಕಳಾಗೋದಿಲ್ಲ. ಸೊ ಎಂಡೋಮೆಟ್ರಿಯೋಸಿಸ್, ಇವೆಲ್ಲ ಸಮಸ್ಯೆಗಳು. ಮತ್ತೆ ಗರ್ಭದ್ವಾರದ ಕ್ಯಾನ್ಸರ್, ಇದ್ರ ಬಗ್ಗೆ ನಾವು ಲಾಸ್ಟ್ ಕಾರ್ಯಕ್ರಮ ನೀಡಿದ್ವಿ, ಅದ್ರ ಬಗ್ಗೆ ಅವೇರ್ನೆಸ್ ತಮ್ಗೆ ಜನರಿಗೆಲ್ಲ ಕೊಟ್ವಿ. ಸೊ ಇದನ್ನ ನಿಯಮಿತವಾಗಿ ಪ್ಯಾಪ್ಸ್ಮಿಯರ್ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದ್ರಿಂದ ನಾವು ಪ್ರಾರಂಭಿಕ ಹಂತದಲ್ಲಿ ಡಯಾಗ್ನೋಸ್ ಮಾಡ್ಬಿಟ್ಟು ಅದಕ್ಕೆ ಅರ್ಲಿ ಟ್ರೀಟ್ಮೆಂಟ್ ಕೊಟ್ರೆ ನಾವು ಕ್ಯಾನ್ಸರ್ ಬರೋದನ್ನ ತಡೆಗಟ್ಟಬಹುದು. ನಂತರ ಬಂದ್ಬಿಟ್ಟು ಸ್ತನದ ಸಮಸ್ಯೆಗಳು. ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಕಾಮನೆಸ್ಟ್ ಕ್ಯಾನ್ಸರ್ ಇನ್ ವಿಮೆನ್ ಆಲ್ ಓವರ್ ದ ವರ್ಲ್ಡ್. ಪ್ರಪಂಚದಾದ್ಯಂತ ಮೊದಲನೇ ಕ್ಯಾನ್ಸರ್ ಹೆಣ್ಮಕ್ಳಲ್ಲಿ ಅಂತಂದ್ರೆ ಸ್ತನದ ಕ್ಯಾನ್ಸರ್. ಇದು ತುಂಬಾ ಈಸಿಯಾಗಿ ಡಿಟೆಕ್ಟ್ ಮಾಡ್ಕೊಳ್ಬಹುದು. ಆದ್ರೂ ಜನರಲ್ಲಿ ಅವೇರ್ನೆಸ್ ಇಲ್ಲಾರದ ಕಾರಣಕ್ಕೆ ಕೊನೆ ಸ್ಟೇಜ್ ನಲ್ಲಿ ನಾವು ಇತ್ತೀಚೆಗೆ ಕಾಣ್ತಾ ಇದ್ದೇವೆ. ಸಿಂಪಲ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೊಳ್ಳೋದ್ರಿಂದ, ಸ್ನಾನದ ಸಮಯದಲ್ಲಿ ತಮ್ಮ ಬ್ರೆಸ್ಟ್ ನ ತಾವು ಎಕ್ಸಾಮಿನ್ ಮಾಡ್ಕೊಳ್ಳೋದ್ರಿಂದ ಅದ್ರಲ್ಲಿ ಏನಾದ್ರೂ ಗಂಟು ಕಾಣಿಸ್ಕೊಳ್ ಬಂದ್ರೆ, ಅಥವಾ ಏನಾದ್ರೂ ನಿಪ್ಪಲಿಂದ ದ್ರವ ಸ್ರಾವಣೆ ಆದ್ರೆ ಅವರು ಡಾಕ್ಟರ್ ಅಲ್ಲಿ ಕಂಡ್ಕೊಂಡ್ರೆ ಅವರು ತಮ್ಮ ಗಡ್ಡೆಗಳನ್ನ ಮೊದ್ಲೇ ನೋಡ್ಕೊಂಡು ಡಾಕ್ಟರ್ ಅಲ್ಲಿ ತಪಾಸಣೆ ಮಾಡಿಸ್ಕೊಳ್ಳೋದ್ರಿಂದ ನಾವು ಕ್ಯಾನ್ಸರ್ನ ಪತ್ತೆ ಹಚ್ಚಬಹುದು. ಅಥವಾ ಏನೂ ಸಮಸ್ಯೆ ಇಲ್ಲ ಅಂತಂದ್ರೆ ಮ್ಯಾಮೋಗ್ರಫಿ ಅಂತ ಒಂದು ಟೆಸ್ಟ್ ಇರ್ತದೆ, ಅದನ್ನ ಮಾಡಿಸ್ಕೊಳ್ಳೋದ್ರಿಂದ ನಾವು ಕ್ಯಾನ್ಸರ್ ಇದ್ರೆ ನಾವು ಮುಂದಿನ ಹಂತದಲ್ಲಿನೇ ಕಂಡುಕೊಂಡು ಅದಕ್ಕೆ ಪರಿಹಾರ ಸೂಕ್ತವಾಗಿ ತಗೊಳ್ಬಹುದು. ಇವೆಲ್ಲ ಬಂದ್ಬಿಟ್ಟು ದೈಹಿಕವಾಗಿ ಉಂಟಾಗುವ ಸಮಸ್ಯೆಗಳ ಬಗ್ಗೆ ನಾನು ಹೇಳಿದೆ. ಆದರೆ ಮಾನಸಿಕ ಆರೋಗ್ಯನು ಈ ವಯಸ್ಸಿನ ಹೆಣ್ಣು ಮಕ್ಕಳಲ್ಲಿ ಅತಿ ಮುಖ್ಯವಾದ. ಯಾಕೆಂದ್ರೆ ಈಗ ಒಬ್ಬ ಮಹಿಳೆ ಮದುವೆಯಾಗಿ ಹೊಸದಾಗಿ ಗಂಡನ ಮನೆಗೆ ಹೋಗ್ತಾಳೆ, ಅಲ್ಲಿ ಅಡ್ಜಸ್ಟ್ ಆಗ್ಬೇಕು. ಅಡ್ಜಸ್ಟ್ ಆಗ್ತಿದ್ದಂಗೆ ಪ್ರೆಗ್ನೆನ್ಸಿ ಬರ್ತದೆ, ಒಂದ್ ಮಗುನ ಬರಮಾಡ್ಕೊಳ್ಬೇಕು, ಅಲ್ಲೂ ಚೇಂಜಸ್ ಆಗ್ತದೆ. ಮಕ್ಕಳು, ಮತ್ತೊಂದು ಪ್ರೆಗ್ನೆನ್ಸಿ, ಅದಾದ್ಮೇಲೆ ಅವ್ರ ಸ್ಕೂಲಿಂಗ್. ಸೊ ಒಂದು ಹೆಣ್ಮಗಳದು ಎಲ್ಲ ಫೋಕಸ್ ಏನಿರ್ತದಲ್ಲ ಫ್ಯಾಮಿಲಿ ಮೇಲೆ ಆಗಿ ಒತ್ತಡಗಳು ಮಾನಸಿಕವಾಗಿ ಜಾಸ್ತಿ ಆಗ್ತದೆ, ಅಲ್ಲಿ ಸೆಲ್ಫ್ ಕೇರ್ ಕಮ್ಮಿ ಆಗ್ತದೆ. ಸೊ
ಒತ್ತಡ, ಆತಂಕ, ಡಿಪ್ರೆಷನ್ ಇವೆಲ್ಲ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಈ ವಯಸ್ಸಿನ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇದೆ. ಹಾಗೂ ಇತ್ತೀಚಿನ ದಿನಗಳಲ್ಲಿ ಎಷ್ಟೊಂದು ಮಹಿಳೆಯರು ಎಂಪ್ಲಾಯ್ಡ್ ಆಗಿದ್ದಾರೆ. ಸೊ ಫ್ಯಾಮಿಲಿ ಮತ್ತೆ ವರ್ಕ್ ಎರಡನ್ನೂ ಸಮತೋಲನವಾಗಿ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗಿ ಈ ತರ ಮಾನಸಿಕ ಪ್ರಾಬ್ಲಮ್ಗಳು ಉಂಟಾಗ್ತಾ ಇದಾವೆ. ಸೊ ಈ ವಯಸ್ಸಿನ ಮಹಿಳೆಯರು ನಿಯಮಿತವಾದ ಆರೋಗ್ಯ ತಪಾಸಣೆ, ಸಮತೋಲನ ಆಹಾರ, ವ್ಯಾಯಾಮ ಮತ್ತು ಸಮಯಕ್ಕೆ ಸರಿಯಾದ ವೈದ್ಯಕೀಯ ಸಲಹೆ ಪಡೆಯೋದು ಅತ್ಯಂತ ಮುಖ್ಯ ಅಂತ ನಾನು ಹೇಳಬಯಸ್ತೇನೆ. ಕೇಳುಗರೆ, ಇದುವರೆಗೆ ಸಂತಾನೋತ್ಪತ್ತಿಯಲ್ಲಿ ಆಗುವಂತಹ ಬದಲಾವಣೆಗಳು, ಗರ್ಭಧಾರಣೆಯ ಸಮಸ್ಯೆಗಳು, ತಡೆಗಟ್ಟುವಿಕೆ ಹಾಗೂ ತಪಾಸಣೆಯ ಕುರಿತಾಗಿ ಅನೇಕ ಮಹತ್ವದ ವಿಚಾರಗಳನ್ನ ನಮ್ ಜೊತೆ ಹಂಚಿಕೊಂಡಿದ್ದಾರೆ ಡಾಕ್ಟರ್ ವೀಣಾ ಮೇಡಮ್ ಅವರು. ಕೇಳುಗರೆ, ಇದೀಗ ಮೆನೋಪಾಸ್ ಅಂದ್ರೆ ಋತುಬಂಧದ ಕುರಿತಾಗಿ ಡಾಕ್ಟರ್ ಚಿನ್ವಾಲರ್ ಮೇಡಮ್ ಅವ್ರ ಕಡೆಯಿಂದ ತಿಳಿದುಕೊಳ್ಳೋಣ. ಮೇಡಮ್, ನಮ್ಮ ಕೇಳುಗರಿಗೆ ಮೆನೋಪಾಸ್ ಕುರಿತಾಗಿ ಒಂದಿಷ್ಟು ವಿಚಾರಗಳನ್ನ ಹಂಚ್ಕೊಳ್ತೀರಾ ಮೇಡಮ್? ಈ ಋತುಬಂಧ ಅಥವಾ ಮೆನೋಪಾಸ್ ಆಗೋಕ್ ಮುಂಚೆ ಸ್ಟೇಜ್ಗೆ ನಾವು ಪೆರಿ ಮೆನೋಪಾಸ್ ಅಂತ ಹೇಳ್ತೀವಿ. ಅದು 40ರಿಂದ 50 ವರ್ಷ ಅವಧಿಯಲ್ಲಿ ಆಗುತ್ತದೆ. ಈ ಸಮಯದಲ್ಲಿ ಅವರಿಗೆ ಮುಟ್ಟು ಹೆಚ್ಚು ಕಮ್ಮಿ ಆಗೋದು, ಹೆಚ್ಚು ರಕ್ತಸ್ರಾವ ಕೆಲವು ಸಲ ಕಾಣಿಸ್ಬೋದು, ಅವರ ಮನೋಭಾವ ಬದಲಾವಣೆ, ಖಿನ್ನತೆಗಳು ಅವರಿಗೆ ಅನುಭವಕ್ಕೆ ಬರಬಹುದು, ಹಾಗೂ ನಿದ್ರೆ ಸಮಸ್ಯೆ ಕೂಡ ಕಾಣಬಹುದು. ಇದು 40ರಿಂದ 50 ವರ್ಷ ಅವಧಿಯಲ್ಲಿ ಕಾಣಿಸಿಕೊಳ್ಳುವ ಒಂದು ಸಮಸ್ಯೆಗಳು. ಮೇಡಮ್, ಮೆನೋಪಾಸ್ ನಂತರ ಮಹಿಳೆಯರು ತೆಗೆದುಕೊಳ್ಳಬೇಕಾದಂತಹ ಆರೋಗ್ಯ ಕಾಳಜಿಗಳೇನು ಮೇಡಮ್? ಮೆನೋಪಾಸ್ ಅಂದ್ರೆ ಇದು 45ರಿಂದ 55 ವರ್ಷ ಅವಧಿಯಲ್ಲಿ ಒಬ್ಬ ಮಹಿಳೆ ಜೀವನದಲ್ಲಿ ಕಾಣಿಕೊಳ್ಳುವ ಬದಲಾವಣೆ. ಇದರಲ್ಲಿ ಅವರಿಗೆ ಹಾಟ್ ಫ್ಲಾಶಸ್ ಅಂದ್ರೆ ಒಮ್ಮಿಂದೊಮ್ಮೆಲೆ ಮೈ ಬಿಸಿ ಆಗುವುದು, ರಾತ್ರಿ ಹೊತ್ತು ಬೆವರು ಬಂದು ಎಚ್ಚರವಾಗುವುದು, ಅಲ್ಲಿ ಯೋನಿಯಲ್ಲಿ ದ್ರವ ಇಲ್ಲದಂತೆ ಒಣ ಅನುಭವ ಬರುವುದು, ನಿದ್ರೆ ತೊಂದರೆ ಆಗಬಹುದು. ಇವೆಲ್ಲವೂ ಹಾರ್ಮೋನ್ಗಳು ತಮ್ಮ ಈ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಹಾರ್ಮೋನ್ ತನ್ನ ಕೆಲಸ ಸ್ಥಗಿತಗೊಳಿಸಿ ಈ ತರದ ಬದಲಾವಣೆಗೆ ಕಾರಣವಾಗುತ್ತದೆ. ಇದರಿಂದ ಕೆಲವು ಸಲ ಈ ಮೂಳೆಗಳಲ್ಲಿ ಸವೆತ ಕಂಡು ಅದಕ್ಕೆ ನಾವು ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ. ಹೃದಯ ಸಂಬಂಧಿತ ಕಾಯಿಲೆಗಳು ಕೂಡ ಈ ವಯಸ್ಸಿನಲ್ಲಿ ಕಾಣುತ್ತವೆ. ಮೂತ್ರ ಸಮಸ್ಯೆಗಳು ಅಂದ್ರೆ ಅರ್ಜೆಂಟ್ ಹೋಗ್ಬೇಕು, ಯೂರಿನ್ಗೆ ತಲೆ ಯೂರಿನ್ ಬಂದಿದೆ ಅನ್ಸಿದ ಕೂಡಲೇ ಅವ್ರು ಹೋಗ್ಬೇಕು ಅನಿಸ್ತದೆ, ತಡೆಯಕ್ಕೆ ಆಗಲ್ಲ. ಇವೆಲ್ಲವೂ ಒಂದು ಜನನೇಂದ್ರಿಯಗಳಲ್ಲಿ ಆಗುವ ಬದಲಾವಣೆಯಿಂದ ಕಂಡು ಬರುವ ಸಾಮಾನ್ಯ ಸಮಸ್ಯೆಗಳಂತ ಹೇಳ್ಬೋದು. ಮೆನೋಪಾಸ್ ನಲ್ಲಿ ಮುಖ್ಯವಾಗಿ ಆಗೋದು ಈ ಒಂದು ಕ್ಯಾಲ್ಸಿಯಂ, ವಿಟಮಿನ್ ಡಿ ಇಂಥವೆಲ್ಲ ಕಡಿಮೆ ಆಗ್ತವೆ. ಅದಕ್ಕಾಗಿ ಅವರು ನಿಯತಕಾಲಿಕ ತಪಾಸಣೆ ಮಾಡಿಸ್ಕೊಂಡು ಕ್ಯಾಲ್ಸಿಯಂ, ವಿಟಮಿನ್ ಡಿ ಮುಂತಾದವುಗಳನ್ನು ತೆಗೆದುಕೊಳ್ಳುವುದು. ಈ ವ್ಯಾಯಾಮ ಅಂದ್ರೆ ಓಡಾಡೋದು, ಪೂರಾ ಅವರು ಹೆಚ್ಚಿನ ಒಂದು ವ್ಯಾಯಾಮ ಮಾಡದೇ ಇದ್ರು ಬಿಸಿಲಲ್ಲಿ ಒಂದ್ ಸ್ವಲ್ಪ ತಿರುಗಾಡೋದು, ವಾಕಿಂಗ್ ಮಾಡೋದು, ಸರಿಯಾದ ಆಹಾರ ಸೇವನೆ ಮುಖ್ಯ. ಹಸಿರು ತಪ್ಪಲು ಪಲ್ಯ, ತರಕಾರಿಗಳು, ಕಾಯಿಗಡ್ಡೆಗಳು, ಕ್ಯಾಲ್ಸಿಯಂ ಮುಕ್ತ ಆಹಾರ ಸೇವನೆ ಮುಖ್ಯವಾಗಿರುತ್ತದೆ. ಈ ಬಾದಾಮಿ, ಅಕ್ರೋಟ ಮುಂತಾದವು ತಮಗೆ ತೆಗೆದುಕೊಳ್ಳಲು ಸಾಧ್ಯವಿದ್ರೆ ಅವುಗಳು ತೆಗೆದುಕೊಳ್ಬಹುದು. ನೆನಗಡ್ಲೆ ಮುಂತಾದವು, ಕಡಲೆ ಇಂಥವನ್ನು ಅವರು ಆಹಾರದಲ್ಲಿ ಬಳಸುವುದರಿಂದ ಈ ಒಂದು ಪೋಷಕಾಂಶಗಳು ಬಂದ್ರೆ ಚೆನ್ನಾಗಿರುತ್ತೆ. ಇನ್ನು ಮಾನಸಿಕವಾಗಿ ಈ ಹಂತದಲ್ಲಿ ಅವರು ಬಹಳ ಒತ್ತಡಕ್ಕೆ ಒಳಗಾಗ್ತಾರೆ. ಯಾಕೆಂದ್ರೆ ಈಗ ಮಕ್ಕಳೆಲ್ಲ ಮದುವೆ ಆಗಿರ್ತದೆ, ಮೊಮ್ಮಕ್ಕಳು ಎಲ್ಲ ಇರ್ತಾರೆ, ಅವರವ್ರ ಸಂಸಾರದಲ್ಲಿ ಅವ್ರು ಮುಳುಗಿರ್ತಾರೆ. ಇವರಿಗೆ ಒಂಟಿತನ ಜಾಸ್ತಿ ಆಗುತ್ತೆ. ಅದರಿಂದ ಅವರು ಬಹಳ ಖಿನ್ನತೆಗೆ ಒಳಗಾಗುವ, ಒಂದು ನಾವು ಯಾರಿಗೂ ಉಪಯುಕ್ತ ಇಲ್ಲದ ವ್ಯಕ್ತಿ ಅಂತ ಭಾವನೆ ಬರುವುದು, ಇವೆಲ್ಲ ಸಾಮಾನ್ಯ. ಅದಕ್ಕಾಗಿ ಅವರು ಸ್ವಲ್ಪ ಈ ವಯಸ್ಸಿನಲ್ಲಿ ಹೆಚ್ಚಾಗಿ ಒಳಗಿನ ಅಂದ್ರೆ ಅಂತರಾತ್ಮದ ಬಲ ಹೆಚ್ಚಿಸ್ಕೋಬೇಕಾಗುತ್ತೆ. ಅದಕ್ಕಾಗಿ ಯೋಗ, ಧ್ಯಾನ, ವ್ಯಾಯಾಮ, ಸತ್ಸಂಗ ಮುಂತಾದವುಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡ್ರೆ ಸಮಚಿತ್ತದಿಂದ ಬಂದ ಎಲ್ಲ ಒಂದು ಬದಲಾವಣೆಗಳನ್ನು ಸ್ವೀಕರಿಸಲು ಒಳ್ಳೆಯ ಒಂದು ಸಹಕಾರಿಯಾಗುತ್ತದೆ, ದಾರಿ ದೀಪವಾಗ್ತದೆ ಅಂತ ಹೇಳ್ಬೋದು. ಮೇಡಮ್, ಕೊನೆಯದಾಗಿ ನಮ್ಮೆಲ್ಲ ಸಮಸ್ತ ಮಹಿಳೆಯರಿಗೆ ತಾವೇನ್ ಹೇಳಲಿಕ್ಕೆ ಬಯಸ್ತೀರಾ? ವಿಶ್ವ ಮಹಿಳಾ ದಿನಾಚರಣೆ 2026ರಂದು ನಾನು ಹೆಣ್ಮಕ್ಳಿಗೆ ಒಂದು ವಿಶೇಷವಾದ ಒಂದು ಸಂದೇಶ ನೀಡಲು ಇಷ್ಟಪಡುತ್ತೇನೆ. ಹೆಣ್ಣು ಜೀವ ಮಾತ್ರ ಇನ್ನೊಂದು ಜೀವಕ್ಕೆ ಜನ್ಮ ನೀಡುವ ಸಾಮರ್ಥ್ಯ ಹೊಂದಿದವರು, ನಿಸರ್ಗ ನೀಡಿದ ಅಮೂಲ್ಯ ಕೊಡುಗೆ. ನಾವು ಮಹಿಳೆಯರು ಈ ಜನ್ಮ ಸಾರ್ಥಕಪಡಿಸಿಕೊಳ್ಳಲು ನಮಗೆ ನಿಸರ್ಗ ನೀಡಿದ ಮಹಾನ್ ಶಕ್ತಿಯ ಸದುಪಯೋಗ ಮಾಡಿಕೊಂಡು ನಮ್ಮ ಉದರದಲ್ಲಿ ಜನಿಸಿದ ಮಕ್ಕಳು ಸತ್ಪ್ರಜೆಗಳಾಗುವ ಹೊಣೆ ಹೊತ್ತು ಅವರಿಗೆ ಜನನಿ ಮೊದಲ ಗುರುವಾಗಿ
ಮುಂದೆ ಸದೃಢ ಕುಟುಂಬ ಕಟ್ಟಲು ಪತಿಗೆ ತಕ್ಕ ಸತಿಯಾಗಿ, ಮನೆಯ ಎಲ್ಲರ ಆರೋಗ್ಯ ಕಾಪಾಡುವ ಅನ್ನಪೂರ್ಣೆಯಾಗಿ, ನಾವು ಏನನ್ನಾದರೂ ಪಡೆದುತ್ತರೆ ಅದು ಕುಟುಂಬ ಮತ್ತು ಸಮಾಜದಿಂದ. ಅದಕ್ಕೆ ಋಣಿಯಾಗಿ ನಮ್ಮ ಕೈಲಾದ ಸಮಾಜ ಸೇವೆ ಮಾಡುತ್ತಾ ಋಣ ತೀರಿಸುವ ಮನೋಭಾವ ಬೆಳೆಸಿಕೊಳ್ಳೋಣ. ಹೆಣ್ಣು ಮಕ್ಕಳಿಗೆ ಕಾಡುವ ಹೆಣ್ಣು ಭ್ರೂಣ ಹತ್ಯೆ, ಬಾಲ್ಯ ವಿವಾಹ, ವರದಕ್ಷಿಣೆ ಕಿರುಕುಳ, ಹೆಣ್ಣು ಮಕ್ಕಳ ಮೇಲೆ ಆಗುತ್ತಿರುವ ಲೈಂಗಿಕ ದೌರ್ಜನ್ಯ ಇಂಥವುಗಳನ್ನು ತಡೆಯುವ ಮಾರ್ಗ ಕಂಡುಕೊಳ್ಳುತ್ತಾ ಮತ್ತು ಕಠಿಣ ಕ್ರಮ ತೆಗೆದುಕೊಳ್ಳುವ ಆಗ್ರಹ ಸಂಬಂಧಪಟ್ಟ ಮೇಲ್ ಜನರಿಗೆ ತಿಳಿಸುತ್ತಾ ಅವರಿಗೆ ಮನದಟ್ಟು ಮಾಡುತ್ತಾ ಹೆಜ್ಜೆ ಸಾಗೋಣ. ಎಲ್ಲಾ ಮಹಿಳಾ ಮಂಡಳಿಗೆ ವಿಶ್ವ ಮಹಿಳಾ ದಿನದ ಶುಭಾಶಯಗಳನ್ನು. ಧನ್ಯವಾದಗಳು ಮೇಡಮ್. ಇವತ್ತಿನ ದಿನದ ವಿಶೇಷವಾಗಿ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮಸ್ತ ಮಹಿಳೆಯರಿಗೆ ಅವರಲ್ಲಾಗುವಂತಹ ಆರೋಗ್ಯ ಸಮಸ್ಯೆಗಳ ಕುರಿತು ಜಾಗೃತಿ ಮೂಡಿಸಿದ್ದೀರಾ. ಅನೇಕ ಆರೋಗ್ಯದ ಬಗ್ಗೆ ಯಾವ ರೀತಿ ಕಾಳಜಿಯನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ಪರಿಹಾರವನ್ನ ಸೂಕ್ತವಾಗಿ ಸೂಚಿಸಿದ್ದೀರಾ. ತಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ, ಕೇಳುಗರೆ ಡಾಕ್ಟರ್ ವೀಣಾ ಸತೀಶ್ ಮೇಡಮ್ ಅವರು ಸಹ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ತಮ್ಮ ಮಾತುಗಳು. ಮಹಿಳೆ ದುರ್ಬಲಳಲ್ಲ, ಅವಳು ಅಪಾರ ಶಕ್ತಿಯ ಮೂಲ. ಅವಳು ಕುಟುಂಬವನ್ನು ಕಟ್ಟುವ ಕೈ, ಸಮಾಜವನ್ನು ರೂಪಿಸುವ ಶಕ್ತಿ. ಮಹಿಳೆಯನ್ನು ಗೌರವಿಸುವುದು ಕೇವಲ ಕರ್ತವ್ಯವಲ್ಲ, ಅದು ಸಮಾಜದ ಪ್ರಗತಿಯ ಮೂಲ. ಈ ಮಹಿಳಾ ದಿನದಂದು ಪ್ರತಿಯೊಬ್ಬ ಮಹಿಳೆಯೂ ಆರೋಗ್ಯವಾಗಿರಲಿ, ಆತ್ಮವಿಶ್ವಾಸದಿಂದ ಬದುಕಲಿ ಮತ್ತು ತಮ್ಮ ಕನಸುಗಳನ್ನು ಸಾಧಿಸಲಿ ಎಂದು ಎಲ್ಲಾ ಮಹಿಳೆಯರಿಗೂ ಹಾರೈಸ್ತಾ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳುತ್ತಾ, ಗ್ರಾಮೀಣ ಭಾರತಿ ರೇಡಿಯೋ 90.4 FM ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು ಲಾವಣ್ಯ. ತಮಗೂ ಸಹ ಧನ್ಯವಾದಗಳು ಮೇಡಮ್. ಮಹಿಳೆ ಆರೋಗ್ಯವಾಗಿದ್ರೆ ಮಾತ್ರ ಕುಟುಂಬ ಆರೋಗ್ಯಯುತವಾಗಿ ಇರ್ಲಿಕ್ಕೆ ಸಾಧ್ಯವಾಗುತ್ತೆ. ಆದ್ರಿಂದ ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನ ನೀಡಿ ಸಮಯಕ್ಕೆ ತಕ್ಕಂತೆ ವೈದ್ಯಕೀಯ ಸಲಹೆಯನ್ನ ಪಡೆಯಿರಿ ಅಂತ ಹೇಳ್ತಾ, ಇಂದಿನ ಕಾರ್ಯಕ್ರಮದಲ್ಲಿ ಅಮೂಲ್ಯವಾದ ಆರೋಗ್ಯ ಮಾಹಿತಿಯನ್ನ ಹಂಚಿಕೊಂಡಿರುವಂತಹ ಡಾಕ್ಟರ್ ಸುಲೋಚನಾ ಚಿನಿವಾಲರ್ ರವರಿಗೆ ಹಾಗೂ ಡಾಕ್ಟರ್ ವೀಣಾ ಸತೀಶ್ ರವರಿಗೆ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು. ಇದು ನಿಮ್ಮ ಪ್ರಿಯ ಗ್ರಾಮೀಣ ಭಾರತಿ 90.4 FM. ನಾನು ನಿಮ್ಮ RJ ಲಾವಣ್ಯ. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ಆರೋಗ್ಯವಾಗಿರಿ, ಸಂತೋಷವಾಗಿರಿ. ನಮಸ್ಕಾರ.